ಏನು ಬಳ್ಳಾರಿಯಲ್ಲಿ 5 ಬಾಣಂತಿಯರ ಸಾವು ಪ್ರಕರಣ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಭಗವಂತ ಅವ್ರ ಕುಟುಂಬಕ್ಕೆ ನೋವು ತಡ್ಕೊಳ್ಳೋ ಶಕ್ತಿ ಕರುಣಿಸಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ಈಗ ತಾನೇ ನಮ್ಮ ಹೆಲ್ತ್ ಮಿನಿಸ್ಟರ್ ಅವರು ಉತ್ತರ ಕೊಡೋ ಒಂದು ಮಾತು ಹೇಳಿದರು. ಕೆಲವು ಡ್ರಗ್ಸ್ ಕಂಪ್ನಿಗಳು ಕ್ರೂಡ್ ಡ್ರಗ್ಸ್ ಒಳ್ಳೆ ಕ್ವಾಲಿಟಿ ಮ್ಯಾನುಫ್ಯಾಕ್ಚರ್ ಮಾಡಿ ಔಟ್ ಆಫ್ ಸ್ಟೇಟ್ ಎಕ್ಸ್ಪೋರ್ಟ್ ಮಾಡ್ತಾರೆ, ಕೆಲವು ಸರಿ ಇಲ್ದು ಇಂಡಿಯಾದಲ್ಲಿ ಇಂಪೋರ್ಟ್ ಮಾಡಿ ನಮ್ಮ ಮೆಡಿಸಿನ್ ರೂಪದಲ್ಲಿ ನಮ್ಮನ್ನು ತಲುಪಿಸ್ತಾರಂತ ಈ ರೀತಿ ಮಾತಾಡಿದ್ರು. ಇದಕ್ಕೆ ಕಾರಣಭೂತರು ಯಾರು? ಈ ಡ್ರಗ್ ಕಂಟ್ರೋಲರ್ ಬೆಂಗಳೂರಲ್ಲಿ ಇರ್ತಾರೆ, ಅವ್ರು ಪರ್ಮಿಷನ್ ಕೊಡ್ತಾರೆ. ಅವ್ರು ಪರ್ಮಿಷನ್ ಕೊಟ್ಟ ಮೇಲೆ ಫಸ್ಟ್ ಪರ್ಮಿಷನ್ದಲ್ಲಿ ಕ್ರೂಡ್ ಡ್ರಗ್ಸಲ್ಲಿ ಯಾವ್ಯಾವ ಮೆಡಿಸಿನ್ ಇಂಪೋರ್ಟ್ ಮಾಡ್ತೀವಿ, ಯಾವ ಮೆಡಿಸಿನ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಎಷ್ಟು ಡ್ರಗ್ಸ್ ನಾವು ತಯಾರು ಮಾಡ್ತೀವಿ ಅವರೇ ಬರ್ಕೊಟ್ಟಿರ್ತಾರೆ. ಈಗ ಉದಾಹರಣೆಗೆ ನಮ್ಮ ಬೀದರ್ದಲ್ಲಿ ಸೈ ಲೈಫ್ ಸೈನ್ಸಸ್ ಅಂತ ಪರ್ ಇಯರ್ ಪರ್ ಎನಮ್ 1000 crore ಟರ್ನ್ ಓವರ್ ಇದೆ. ನಮ್ಮ ಆಂಟಮ್ ಇದೆ, ಅಪೋಟೆಕ್ಸ್ ಇದೆ, ಅಸ್ಟ್ರಾಜ್ ಇದೆ, ಬಾಲ್ ಫಾರ್ಮಾ ಇದೆ, ಬಯೋಕಾನ್ ಇದೆ, ಸಿಪ್ಲಾ ಇದೆ. ಮಾತಾಡಿ ಸರ್, ನಾನು ಸರಿ ನಾನು ಹೇಳ್ತಾ ಇದ್ದೀನಿ ಸರ್, ಇಷ್ಟು ಕಂಪ್ನಿಗಳಿಗೆ ಪರ್ಮಿಷನ್ ತುಂಬಾ ಇದೆ. ಮತ್ತೆ ನೋಡು ಎಷ್ಟು ಕಂಪನಿ ಇದೆ ಅಂತ ಹೇಳಿ ರಾಮಮೂರ್ತಿ ಮಾತಾಡಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ 2 ವರ್ಷದಲ್ಲಿ 300 ಬಾಣಂತಿಯರು ಮತ್ತು 4000 ಶಿಶುಗಳು ಸಾವನ್ನಪ್ಪ್ಯಾವ ಸರ್. ಇದು ಕಲ್ಯಾಣ ಕರ್ನಾಟಕದ ರಿಪೋರ್ಟ್ ಇದೆ ಮೊನ್ನೆ ಸರ್. ಅದಕ್ಕೆ ಯಾರು ಲಿಂಗರ್ ಲ್ಯಾಕ್ಟಿಸಿಯನ್ ಕೋಲ್ಕತ್ತಾ ಕಂಪ್ನಿ ಸಪ್ಲೈ ಮಾಡಿದ್ದಾರೆ, ಅವರ ಮೇಲೆ ಯಾರೇ ಇರಲಿ ಜನರ ಜೊತೆ ರೋಗಿಗಳ ಜೊತೆ ಆಟ ಆಡ್ತಾರ, ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಿ ಅವ್ರ ಜೈಲಿಗೆ ಹಾಕಬೇಕು. ಮತ್ತೆ ಏನ್ ನೀವು ಕಮಿಟಿ ಉನ್ನತ ಕಮಿಟಿ ಮಾಡಿದ್ರಿ, ಅದು 1 ತಿಂಗಳು 2 ತಿಂಗಳು ಸಮಯಾವಕಾಶ ಕೊಡ್ರಿ. ಕಮಿಟಿಯಾಗಿ ಉಳಿತದ, ವರದಿ ಬರಲ್ಲ. ಈ ತರ ಆಗ್ಬಾರ್ದಂತ ನನ್ನ ಮಾನ್ಯ ಸ್ಪೀಕರ್ ಅವರಿಗೆ ನಮ್ಮ ಹೆಲ್ತ್ ಮಿನಿಸ್ಟರ್ ವಿನಂತಿ ಮಾಡ್ಕೋತೀನಿ. ಇದು ಆಗಕ್ಕಿನ ಮೊದಲ ಆಶಾ ವರ್ಕರ್ 1 ತಿಂಗಳ ಮೊದಲು ಎಲ್ಲಾ ಬಾಣಂತಿಯರ ಮನೆಯು ಚೆಕ್ಅಪ್ ಮಾಡ್ಬೇಕು ಸರ್. HB ಲೆವೆಲ್, BP, ಶುಗರು ಮತ್ತ ಇನ್ನಿತರ ಟೆಸ್ಟ್ಗಳು ಸೆಪ್ಟೆಸ್ಮಿ ಆಗಿದೇನೋ ಇವೆಲ್ಲ ಒಂದು ಚೆಕ್ ಮಾಡಿದ್ರೆ ಮುಂದಾಗೋ ಅನಾಹುತಗಳು ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ, ಇದನ್ನ ನಾವು ಕ್ಯೂರ್ ಮಾಡಬಹುದು ಅಂತ ಮಾನ್ಯ ಅಧ್ಯಕ್ಷರು ವಿನಂತಿ ಮಾಡ್ಕೋತೀವಿ. ಸಭಾಧ್ಯಕ್ಷರೇ, ಸಾಕಷ್ಟು ಜನರು ಬಾಣಂತಿಯವರ ಬಗ್ಗೆ ಬಹಳಷ್ಟು ವಿಷಯಗಳು ಹೇಳಿದ್ದಾರೆ. ನಾನು ಮಾತಾಡಬೇಕಾಗಿದ್ದು ಜಯನಗರದಲ್ಲಿ ಮೊನ್ನೆ ನನ್ನ ಮತಕ್ಷೇತ್ರದಲ್ಲೇ ಒಂದು ಘಟನೆ ಆಯಿತು. ಅಶೋಕಣ್ಣವರು ವಿಷಯ ಪ್ರಸ್ತಾಪವನ್ನು ಮಾಡಿದ್ರು. ಈ ಮೆಡಿಕಲ್ ಸ್ಟೋರ್ ಅಲ್ಲಿ ಯಥೇಚ್ಛವಾಗಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾತ್ರೆಗಳನ್ನ ಕೊಡ್ತಾ ಇದ್ದಾರೆ. ಕ್ಯಾನ್ಸರ್ ಮಾತ್ರೆಗಳು ಯಾವುದೋ ಒಂದು ಬರ್ಕೊಂಬಂದ ಟೈಡಾಲ್ ಅಂತ ಒಂದು ಮಾತ್ರೆ, ಡೆಪಡಾಲ್ ಅಂತ ಒಂದು ಮಾತ್ರೆಗಳು, ಯಾರು ಕ್ಯಾನ್ಸರ್ ಅಲ್ಲಿ ಕಟ್ಟೆಕಡೆಯಾಗಿರ್ತಾರೆ ಅವರಿಗೆ ಪೇನ್ ಕಿಲ್ಲರ್ ಕೊಡುವಂತ ಮಾತ್ರೆಗಳು. ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಗಂಟೆಗಟ್ಟಲೆ ಸಿಗುತ್ತೆ ಆ ಮಾತ್ರೆಗಳು. ಎಲ್ಲ ಯುವಕರ ಕೈಗೆ ಆ ಮಾತ್ರೆಗಳು ಸಿಗುತ್ತೆ. 30-20 ರೂಪಾಯಿ ಒಂದು ಟ್ಯಾಬ್ಲೆಟ್. ಅದನ್ನ ಇಂಜೆಕ್ಟ್ ಮಾಡ್ಕೊಂಡು ಇಡೀ ಎಲ್ಲೆಲ್ಲಿ ಸ್ಲಮ್ಸ್ಗಳಿದೆ ಅಲ್ಲಿ ಎಲ್ಲರೂ ಕೂಡ ಒಂದು ಡ್ರಗ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಡ್ರಗ್ಸ್ ತರ ಅದು. ಈ ಮಾತ್ರೆಗಳು ಡಾಕ್ಟರ್ ಬರ್ಕೊಡ್ಬೇಕು. ಯಾವುದೇ ನೀವು ಸ್ಟೇಷನ್ ಚೆಕ್ ಮಾಡಿ, ನಾಳೆ ಬೆಳಗ್ಗೆ ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ, ಎಲ್ಲ ಕಡೆ ಅರೆಸ್ಟ್ ಮಾಡ್ತಾರೆ. ಅವರಿಗೆ ಡ್ರಗ್ ತಗೊಳ್ಳಲ್ಲ, ಗಾಂಜಾಗಳು ತಗೊಳ್ಳಲ್ಲ. ಈ ತರ ಒಂದು ಡ್ರಗ್ಸ್ ತಗೊಂಡು ಇಂಜೆಕ್ಟ್ ಮಾಡ್ಕೊಂತಿದ್ದಾರೆ. ಯಾವುದೋ ಒಂದು ಮಹಿಳೆ, ಅದು ಅಲ್ಪಸಂಖ್ಯಾತ ಮಹಿಳೆ, ಮೊನ್ನೆ ವೈರಲ್ ಆಯಿತು ಟಿವಿನಲ್ಲಿ. ನಮ್ಮ ಮಕ್ಕಳನ್ನ ಸಹಾಯ ಪರಿಸ್ಥಿತಿ ಆಗೋಗಿದೆ. ಸರ್ಕಾರ ಏನ್ ಮಾಡ್ತಾ ಇದೆ? ಬರೀ 30 ರೂಪಾಯಿಗೆ ಒಬ್ಬ ಇಂಜೆಕ್ಟ್ ಮಾಡ್ಕೊಂತ ಇದ್ದಾನೆ. ನೋಡಿ, 1 ನಿಮಿಷ. ನಮ್ಮ ಜಯನಗರದಲ್ಲಿ ಗುರಪ್ಪಂಪಾಳ್ಯ 9 ಬ್ಲಾಕ್ ಎಲ್ಲೆಲ್ಲಿ ನಮ್ಮ ಸ್ಲಮ್ಸ್ ಇದೆ, ಇದು ಯಾರು ಕಂಟ್ರೋಲ್? ಡ್ರಗ್ ಕಂಟ್ರೋಲ್ ಏನ್ ಮಾಡ್ತಿದ್ದಾರೆ? ಆನ್ಸರ್ ಕೊಡಬೇಕು. ಸಂಬಂಧಪಟ್ಟ ಮಾತಾಡಿ, ದಯಮಾಡಿ ಕಂಟ್ರೋಲ್ ಮಾಡಬೇಕು, ಅರೆಸ್ಟ್ ಮಾಡಬೇಕು.